ಎಲ್ರಿಗೂ ನಮ್ಮ ಇನ್ಸೈಟ್ ನಿಂಟು ಪ್ರಿಪ್ರೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಕ್ಲಾಸಲ್ಲಿ ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಕ್ಲಾಸ್ 3ನೇ ಕ್ಲಾಸ್ನ ಮಾಡ್ತಾ ಇದ್ದೀವಿ. ಇಲ್ಲಿ 20 ಕ್ವಶನ್ಸ್ ಇರ್ತಾವ, ಅದರ ಜೊತೆ ಸೊಲ್ಯೂಷನ್ಸ್ ಇರ್ತಾವ. ಫಸ್ಟಿಗೆ ನೀವು ಡೈರೆಕ್ಟಾಗಿ ಕ್ವಶನ್ಸ್ ನೋಡ್ರಿ, ವಿಡಿಯೋ ಪಾಸ್ ಮಾಡ್ರಿ, ಬಿಡ್ಸಕ್ಕೆ ಟ್ರೈ ಮಾಡ್ರಿ. ಬರಲಿಲ್ಲ ಅಂತಂದ್ರೆ ಯಾವ ರೀತಿ ಬಿಡಿಸ್ಬೇಕು ಅಂತ ಸೊಲ್ಯೂಷನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊರಿ. ನಿಮ್ಗೆ ಏನಾದರೂ ಒಂದು ಹೊಸ ಅಂತ ವಿಷಯಗಳು ಗೊತ್ತಾಯ್ತು ಮತ್ತೆ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇದಿಲ್ಲ ಅಂತಂದ್ರೆ ಅದನ್ನ ಎಲ್ಲಾದ್ರೂ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊರಿ. ಆದಷ್ಟು ಎಲ್ಲರೂ ಈ ವಿಡಿಯೋಸ್ನ ಶೇರ್ ಮಾಡ್ರಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಮತ್ತೆ ಯಾರ್ಯಾರು ಈ ಚಾನಲ್ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತದೆ, ಸೊ ಇಮಿಡಿಯೇಟ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ನೀವು ಡೈಲಿ 2 to 3 ಡೇಸಿಗೆ ಒಂದು ವಿಡಿಯೋ ಕಂಪಲ್ಸರಿ ಬರ್ತಾ ಇರುತ್ತೆ. ಅದರಿಂದ ನೀವು ಪ್ರಾಕ್ಟೀಸು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಜಾಸ್ತಿ ಕಂಟಿನ್ಯೂಸ್ ರೆಗ್ಯುಲರ್ ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಅದಕ್ಕೆ ಮೇನ್ ಆಗಿ ನಿಮ್ಮ ಸಪೋರ್ಟ್ ಬೇಕು. ಸೊ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, 3 ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು. ಅವರ ವಯಸ್ಸಿನ ಅನುಪಾತ 3:5:7 ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸೆಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಅವರು ಸರಾಸರಿ ವಯಸ್ಸು ಮತ್ತು ಅನುಪಾತದಲ್ಲಿ ಅವರ ವಯಸ್ಸಿನ ಅನುಪಾತಗಳನ್ನ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತಂದ್ರೆ, ಫಸ್ಟ್ಗೆ ನಾವು ಸರಾಸರಿಯ ಬಗ್ಗೆ ಅರ್ಥ ಮಾಡ್ಕೋಬೇಕು. ಏನಿದೆ ಸರಾಸರಿ ಅಂದ್ರೆ ಏನು? ಸರಾಸರಿ ಅಂತಂದ್ರೆ ಏನು ಅಂತಂದ್ರೆ, ಹುಡುಗರ ವಯಸ್ಸಿನ ಮೊತ್ತ ಡಿವೈಡೆಡ್ ಬೈ ಹುಡುಗರ ಸಂಖ್ಯೆ. ಇದು ನಮ್ಗೆ ಸರಾಸರಿ ಸೂತ್ರ ಅದ. ಇಲ್ಲಿ ಅನುಪಾತಗಳನ್ನ ನಮಗೆ ಕೊಟ್ಟಾರ ಅಂತಂದ್ರೆ ನಾವು ಫಸ್ಟಿಗೆ ಆ ಹುಡುಗರ ವಯಸ್ಸಿನ ಮೊತ್ತವನ್ನ ಕಂಡು ಹಿಡ್ಕೋಬೇಕು. ಆ ವಯಸ್ಸಿನ ಮೊತ್ತವನ್ನ ನಾನು ಎಕ್ಸ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಸರಾಸರಿ ಎಷ್ಟಿದೆ? ಸರಾಸರಿ 15 ವರ್ಷ ಅಂತ ಹೇಳಿದ್ದಾರೆ. ಇಸ್ ಈಕ್ವಲ್ ಟು ಹುಡುಗರ ವಯಸ್ಸಿನ ಮೊತ್ತ ನಾನು ಎಕ್ಸ್ ಅಂತ ಅನ್ಕೋತೀನಿ, ಡಿವೈಡೆಡ್ ಬೈ ಹುಡುಗರ ಸಂಖ್ಯೆ ಎಷ್ಟಿದೆ? 3 ಹುಡುಗರು ಅಂತ ಹೇಳಿದ್ದಾರೆ. ಇಲ್ಲಿ 3 ಹುಡುಗರು ಅಂತ ಹೇಳಿದ್ದಾರೆ. ಸೊ ನಾನು ಎಕ್ಸ್ ವ್ಯಾಲ್ಯೂನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ಎಕ್ಸ್ ಇಸ್ ಈಕ್ವಲ್ ಟು 15 × 3 ಅಂದ್ರೆ 15 × 3 = 45. ಆ ಹುಡುಗರ ವಯಸ್ಸಿನ ಮೊತ್ತ ನನಗೆ ಸಿಕ್ತು. ಈ ಮೊತ್ತ ಏನು ಅಂತ ಅಂದ್ರೆ ಈ ಭಾಗ ಈ ರೀತಿ ಡಿವೈಡ್ ಆಗಿರುತ್ತೆ. ಯಾವ ರೀತಿ ಅನುಪಾತದಲ್ಲಿ? 3:5:7. ಇದೇನಂದ್ರೆ ಅವರ ವಯಸ್ಸಿನ ಪರ್ಟಿಕ್ಯುಲರ್ ಆಗಿ ಅವರವರ ವಯಸ್ಸಿನ ಅನುಪಾತಗಳು. ಈ 3 ಅನುಪಾತಗಳನ್ನ ನಾವು ಏನಾದ್ರೂ ಕೂಡಿಸಿದ್ವಿ ಅಂತ ಅಂದ್ರೆ ಅವರ ವಯಸ್ಸಿನ ಅನುಪಾತ ಮೊತ್ತ ಬರ್ತದೆ. ಸೊ ಈ ಅನುಪಾತ ಮೊತ್ತ ಏನಿದೆ, ವಯಸ್ಸಿನ ಅನುಪಾತ ಮೊತ್ತ ಮತ್ತು ಈ ವಯಸ್ಸಿನ ಮೊತ್ತ ಇವೆರಡು ಸಮನಾಗಿರ್ತಾವ. ಅಂದ್ರೆ ನಾನು ಇಲ್ಲಿ ಎಕ್ಸಾಂಪಲ್ ನಾನು ಇವರ ವಯಸ್ಸುಗಳನ್ನ ವೇರಿಯಬಲ್ ಅಂತ ತಗೊಳ್ತೀನಿ, y ಅಂತ. ಅಂದ್ರೆ 3y + 5y + 7y ಈ ಮೂರನ್ನು ಕೂಡಿಸಿದಾಗ ಇದ್ರ ಮೊತ್ತ ಎಷ್ಟು ಬರುತ್ತೆ ಅಂತಂದ್ರೆ 45. ಸೊ ಈಗ ನೋಡ್ರಿ, ಈ ಮೂರನ್ನು ಕೂಡಿಸ್ರೆ ಎಷ್ಟಾಗ್ತದ? 12 1 3 15y = 45 ಅಂತ ನಮಗೆ ಸಿಕ್ತು. ಈ y = ನಾವು ಫೈಂಡ್ ಔಟ್ ಮಾಡ್ಕೊಳ್ಬಹುದು 45/15. 15 1 15 3 ಎಷ್ಟು ಬಂತು? ಸಾರಿ, ಇಲ್ಲಿ ಎಷ್ಟು ಬಂತು? y = 3 ಅಂತ ಬಂತು. ಈ y ನ ಬೆಲೆ ನಮಗೆ ಸಿಕ್ತು. ಅಂದ್ರೆ ಇವ್ರ ವಯಸ್ಸು ಎಷ್ಟಿದೆ? ಪ್ರತಿಯೊಬ್ಬರ ವಯಸ್ಸು 3y ಅಂತಂದ್ರೆ ಇವನ ವಯಸ್ಸು ಎಷ್ಟಾಗುತ್ತೆ? 3 3s 9. 5y ಅಂತಂದ್ರೆ ಇವನ ವಯಸ್ಸು ಎಷ್ಟಾಗುತ್ತೆ? 15. 7y ಅಂತಂದ್ರೆ ಇವನ ವಯಸ್ಸು ಎಷ್ಟಾಗುತ್ತೆ? 21. ಇಲ್ಲಿ ಇವು ನಿಜವಾದ ವಯಸ್ಸುಗಳು. ಇವೇನಿದಾವೆ ನಿಜವಾದ ವಯಸ್ಸುಗಳು. ಇವೇನಿದಾವೆ ವಯಸ್ಸಿನ ಅನುಪಾತ. ಸೊ ನನಗೆ ಇಲ್ಲಿ ಇದರಲ್ಲಿ ಅತಿ ಸಣ್ಣವನು ಎಷ್ಟು? 9 ವರ್ಷ. ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಬಿ ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹೀಗಿರುವಾಗ ಎ ಒಬ್ಬನೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ? ಇಲ್ಲಿ ಒಂದು ಸೂತ್ರ ಬರ್ತದೆ. ಎ ಮತ್ತು ಬಿ ಇಬ್ರು ಸೇರ್ಕೊಂಡು ಒಂದು ಕೆಲಸ ಮಾಡ್ತಾರೆ. ಮತ್ತೆ ಎ ಅಥವಾ ಬಿ ಇಬ್ಬರದಾಗ ಒಬ್ರು ಒಂದು ಕೆಲಸವನ್ನ ಮಾಡ್ತಾರ ಅಂತ ಕೋತಾರೆ. ಎ + ಬಿ ಎಷ್ಟು? ಇಬ್ರು ಒಟ್ಟಿಗೆ ಸೇರಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರ? 15 ದಿನ. ಎ ಅಥವಾ ಬಿ ಇಬ್ಬರಲ್ಲಿ ಒಬ್ರು ಯಾರು ಇಲ್ಲಿ ಕೊಟ್ಟಿದ್ದಾರೆ? ಬಿ ಅಂತ ಕೊಟ್ಟಿದ್ದಾರೆ. ನಾನು ಬಿ ಅಂತಾನೆ ಕನ್ಸಿಡರ್ ಮಾಡ್ಕೋತೀನಿ.
ಬಿ ಅನ್ನೋನು ಎಷ್ಟು ದಿನದಲ್ಲಿ ಮುಗಿಸ್ತಾನ? 20 ದಿನ ಅಂತ ಮುಗಿಸ್ತಾನ. ನಾವು ಒಂದು ನಿಯಮವನ್ನ ನೆನ್ಪಿಟ್ಕೋಬೇಕು. ಎ ಪ್ಲಸ್ ಬಿ 15 ದಿನದಾಗ ಒಂದು ಕೆಲಸ ಮುಗಿಸೋರು ಒಂದ್ ದಿನಕ್ಕೆ ಅವ್ರು ಎಷ್ಟು ಕೆಲಸ ಮಾಡ್ತಾರೆ? 15ನೇ ಒಂದು ಕೆಲಸ ಮಾಡ್ತಾರೆ. ಬಿ ನಾವು 20 ದಿನದಾಗ ಮುಗಿಸಿದ ಅಂತಂದ್ರೆ ಎಷ್ಟು ಕೆಲಸ ಮಾಡ್ತಾನೆ? 20ನೇ ಒಂದು ದಿನಕ್ಕೆ. ಇದು ಯಾವ್ದಿದು? ಒಂದು ದಿನದ ಕೆಲಸ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ಒಂದು ದಿನಕ್ಕೆ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಒಂದು ದಿನಕ್ಕೆ ಎ ಎಷ್ಟು ಕೆಲಸ ಮಾಡ್ತಾನ ಅಂತ ಹೆಂಗ್ ಕಂಡುಹಿಡಿಬಹುದು? ಎ ಪ್ಲಸ್ ಬಿ ಇಬ್ರು ಸೇರಿ ಒಂದ್ ದಿನಕ್ಕೆ ಮಾಡೋ ಕೆಲಸ ಮೈನಸ್ ಬಿ ಒಬ್ಬನೇ ಒಂದ್ ದಿನಕ್ಕೆ ಮಾಡೋ ಕೆಲಸವನ್ನ ಕಂಡುಹಿಡಿದ್ವಿ ಅಂದ್ರೆ ಎ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ ಅನ್ನೋದು ಸುಲಭವಾಗಿ ಸಿಕ್ಬಿಡ್ತು. 1/15 ಮೈನಸ್ 1/20. ಇದು LCM ಎಷ್ಟಾಗುತ್ತಾ? 60 ಆಗುತ್ತೆ. 15 4 20 3 4 ಮೈನಸ್ 3 ಇಸ್ ಈಕ್ವಲ್ ಟು ಎಷ್ಟು ಬರ್ತದ? 60ನೇ ಒಂದು ಬರ್ತದ. ಈ 60ನೇ ಒಂದು ಅನ್ನೋದೇನು? ಏನ ಒಂದು ದಿನದ ಕೆಲಸ. ಅಂದ್ರೆ ಅವನು ಪೂರ್ತಿ ಕೆಲಸ ಮುಗ್ಸಕ್ಕೆ ಎಷ್ಟು ತಗೋತಾನ? 60 ದಿನಗಳನ್ನು ತಗೋತಾನ. ಇಲ್ಲಿ ನಾವು ಬರ್ದಿದ್ವಿ ನೋಡಿರಿ, 15 ದಿನ ಅವನು ಕೆಲಸ ಮುಗಿಸ್ತಿದ್ರ ಅವನು ಒಂದ್ ದಿನದ ಎಷ್ಟಾಗ್ತದ? 15ನೇ ಒಂದು ಅಂತ ಆಗ್ತದ ಅಂತ ಬರ್ದಿದ್ವಿ. ಅಂದ್ರೆ ಒಂದು ಎ ಒಂದು ದಿನದ ಕೆಲಸ 1/60ನೇ ಒಂದು ಇತ್ತು ಅಂದ್ರ ಪೂರ್ತಿ ಕೆಲಸ ಮುಗಿಸ್ಲಿಕ್ಕೆ ಅವನು ಎಷ್ಟು ದಿನ ತಗೋತಾನ? 60 ದಿನಗಳನ್ನು ತಗೋತಾನ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದಕ್ಕೆ ಇನ್ನೊಂದು ಸೂತ್ರ ಬರ್ತದ. ಆಕ್ಚುಲಿ ನೋಡ್ರಿ, ಅದಕ್ಕೆ ನಿಮ್ಗೆ ಕನ್ಫ್ಯೂಷನ್ ಆಗ್ತಿರ್ಲಿಲ್ಲ ಅಂತಂದ್ರೆ ಅದನ್ನು ಒಂದು ಹೇಳ್ಕೊಡ್ತೀನಿ. ಇದು ಅರ್ಥ ಆಗಿದ್ರೆ ಈ ಮೆಥಡ್ ನ ಫಾಲೋ ಮಾಡ್ರಿ, ಇಲ್ಲ ಒಂದು ಸೂತ್ರ ಬರ್ತದ. ಏನು ತೆಗೆದುಕೊಳ್ಳುವ ದಿನಗಳು ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆದ್ರೆ ಇಬ್ರು ಸೇರಿ ಮಾಡುವಂತ ದಿನಗಳು ಇಂಟು ಬಿ ಅಷ್ಟೇ ಮಾಡುವಂತ ದಿನಗಳು ಡಿವೈಡೆಡ್ ಬೈ ಎ ಪ್ಲಸ್ ಬಿ ಮೈನಸ್ ಬಿ. ಇದೆಷ್ಟಾಗುತ್ತೆ? 15 ದಿನ ಗುಂಡ್ಲೆ 20 ದಿನ ಡಿವೈಡೆಡ್ ಬೈ 20 ಮೈನಸ್ 15 ಎಷ್ಟು ಬರುತ್ತೆ? 15 ಇಂಟು 20 ಡಿವೈಡೆಡ್ ಬೈ 5. 5 ಒಂದ್ಲೆ 5 3 ಅವನು ಎ ಒಂದು ಟೋಟಲ್ ತೆಗೆದುಕೊಳ್ಳುವ ದಿನಗಳು ಎಷ್ಟು ಬರ್ತದ? 60 ದಿನಗಳು. ನಿಮ್ಗೆ ಇವುಗಳಲ್ಲಿ ಯಾವ್ದು ಈಸಿ ಅನ್ಸ್ತದ ಅದನ್ನ ನೀವು ಮಾಡಬಹುದು. ನೆಕ್ಸ್ಟ್ ಕ್ವಶನ್. ಈ ಕ್ರಮದಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಾರ. 1 4 9 16 25 36 49. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಕೆಲವೊಂದಿಷ್ಟು ಸಂಖ್ಯೆಗಳನ್ನ ನೋಡಿದ ತಕ್ಷಣ ಅವು ಯಾವ ಸಂಖ್ಯೆಗಳು ಅಂತ ಹೇಳಿಕ್ ನಮ್ಗ ಗೊತ್ತಿರಬೇಕು ಅಂತ. ಇವೆಲ್ಲ ಯಾವ ಸಂಖ್ಯೆಗಳು ಅಂತಂದ್ರ ಇವು ವರ್ಗ ಸಂಖ್ಯೆಗಳು. ವರ್ಗ ಸಂಖ್ಯೆಗಳು ಅಂದ್ರೆ 1ರ ಸ್ಕ್ವಯರ್, 2ರ ಸ್ಕ್ವಯರ್, 3ರ ಸ್ಕ್ವಯರ್, 4ರ ಸ್ಕ್ವಯರ್, 5ರ ಸ್ಕ್ವಯರ್, 6ರ ಸ್ಕ್ವಯರ್, 7ರ ಸ್ಕ್ವಯರ್. ಸೊ ಇಲ್ಲಿ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? 8ರ ಸ್ಕ್ವಯರ್. 8ರ ಸ್ಕ್ವಯರ್ ಎಷ್ಟಾಗುತ್ತೆ? 64. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೋಡ್ರಿ. ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ರಾಂಗ್ ನಂಬರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವ್ಯಾವ ಸಂಖ್ಯೆಗಳಿದಾವಪ್ಪ ಅಂತಂದ್ರೆ 3 5 11 14 17 21. ಸೊ ಈ ಸಂಖ್ಯೆಗಳಲ್ಲಿ ನಾವು ಮೊದಲಿಗೆ ಏನ್ ಸಂಬಂಧ ಇದೆ ಅಂತ ನೋಡ್ತಾ ಹೋಗ್ಬೇಕು. ನೋಡ್ರಿ, 3 5 11 14 17 21. ಮೊದಲು ಇವುಗಳ ಮಧ್ಯೆ ಇರುವಂತ ಡಿಫ್ರೆನ್ಸ್ ನೋಡೋಣ. ಇದು +2 ಇದೆ, ಇದು +6 ಇದೆ, ಇದು +3 ಇದೆ, ಇಲ್ಲಿ +3 ಅದ, ಇಲ್ಲಿ +4. ಸೊ ಈ ಒಂದು ಸೀರೀಸ್ ನಾವು ನೋಡಿದಾಗ ಇದು ಯಾವುದು ರಿಲೇಟ್ ಆಗದಂಗೆ ಕಾಣಿಸ್ತಿಗತ್ತಿಲ್ಲ. ಸೊ ಇದು ಕರೆಕ್ಟ್ ಇಲ್ಲ. ನೆಕ್ಸ್ಟ್ ಆಪ್ಷನ್, ಈ ಸಂಖ್ಯೆಗಳು ಯಾವ್ದಾದ್ರು ಸ್ಕ್ವಯರ್ ಕ್ಯೂಬ್ದು ನಿಯರ್ ಇದೆ ನೋಡ್ರಿ. ಇದು 1ರ ಸ್ಕ್ವಯರ್ದು ನಿಯರ್ ಇದೆ, ಇದು 2ರ ಸ್ಕ್ವಯರ್ದು ನಿಯರ್ ಇದೆ, ಇದು 3ರ ಸ್ಕ್ವಯರ್ ನಿಯರ್ ಇದೆ, ಇದು 4ರ ಸ್ಕ್ವಯರ್ ನಿಯರ್ ಇಲ್ಲ, 3 ಸ್ಕ್ವಯರ್ಗೂ ನಿಯರ್ ಇಲ್ಲ. ಇದೊಂದು ಕರೆಕ್ಟ್ ಆಗಿಲ್ಲ. ಇದು 4ರ ಸ್ಕ್ವಯರ್ಗೆ ನಿಯರ್ ಇದೆ, ಇದು 5ರ ಸ್ಕ್ವಯರ್ಗೆ
ನಿಯರ್ ಇದೆ. ಬಟ್ ಇಲ್ಲಿ ಪ್ಲಸ್ ಮೈನಸ್ ಬರ್ತಾ ಇದೆ, ಇದು ಸಹಿತ ಕರೆಕ್ಟ್ ಆಗೋದಿಲ್ಲ. ನೀವು ಡೈರೆಕ್ಟ್ ರಾಂಗ್ ನಂಬರ್ ಸೀರೀಸ್ ಡೈರೆಕ್ಟ್ ಯಾರಿಗೂ ಗೊತ್ತಾಗಲ್ಲ. ನೀವು ಈ ತರ ಎಲ್ಲ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಹೋಗ್ಬೇಕು. ಯಾವ್ದಾದ್ರು ಒಂದು ರೀಸನ್ಗೆ ಅದು ರಾಂಗ್ ನಂಬರ್ ಆಗಿರ್ತದೆ. ಈಗ ನೋಡ್ರಿ, ಈ ಸಂಖ್ಯೆಗಳ ಕರೆಕ್ಟಾಗಿ ನೋಡ್ರಿ, 3, 5, 11, 14, 17, 21. ಈ 3, 5, 11, 17, 21 ಇವೆಲ್ಲ ಏನಿದೆ ಆಡ್ ನಂಬರ್ ಇದಾವೆ, ಅಂದ್ರೆ ಬೆಸ ಸಂಖ್ಯೆಗಳು. ಆದ್ರೆ ಇದೇನಿದೆ ಇವನ್ ನಂಬರ್ ಇದೆ, ಅಂದ್ರೆ ಸಮ ಸಂಖ್ಯೆಗಳಿದಾವೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎರಡು ಸಂಖ್ಯೆಗಳ ಮೊತ್ತ 25 ಮತ್ತು ಅವುಗಳ ವ್ಯತ್ಯಾಸ 13, ಆದರೆ ಅವುಗಳ ಗುಣಲಬ್ಧ ಏನು? ನಾನು ಎರಡು ಸಂಖ್ಯೆಗಳು ಏನಂತ ತಗೋತೀನಿ, ಎಕ್ಸ್ ಮತ್ತು ವಾಯ್ ಅಂತ ತಗೋತೀನಿ. ಈ ಎಕ್ಸ್ ಮತ್ತು ವಾಯ್ ಅನ್ನೋದು ಯಾವುದೇ ಎರಡು ಸಂಖ್ಯೆಗಳಾಗಿರಬಹುದು. ಈ ಎರಡು ಸಂಖ್ಯೆಗಳ ಮೊತ್ತ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಕ್ಸ್ ಮತ್ತು ವಾಯ್ನ ನಾನು ಸೇರಿಸಿದಾಗ ಎಷ್ಟು ಬರುತ್ತೆ, 25 ಬರ್ತದಂತ. ಮತ್ತು ಅವುಗಳ ವ್ಯತ್ಯಾಸ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು 13 ಬರ್ತದಂತ. ಇದೊಂದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ ಇಕ್ವೇಶನ್ 1, 2 ಅಂದಿಗತ್ತೀನಿ ಅಂತ. ಜಸ್ಟ್ ಅವ್ರು ಕೊಟ್ಟಂತ ವಾಕ್ಯ ರೂಪವನ್ನ ನಾನು ಗಣಿತೀಯ ರೂಪವಾಗಿ ಬರ್ಕೊಂಡಿದ್ದೀನಿ. ನಾನೀಗ ಇದನ್ನ ಕೂಡಿಸ್ತೀನಿ, ಒಂದನ್ನೊಂದನ್ನು ಕೂಡಿಸ್ತೀನಿ. ಇದು ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯ್ತು. ಎಕ್ಸ್ ಮತ್ತು ಎಕ್ಸ್ 2x ಇಸ್ ಈಕ್ವಲ್ ಟು ಇದೆಷ್ಟು ಬರ್ತದ, 38 ಬರ್ತದೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 38 ಡಿವೈಡೆಡ್ ಬೈ 2. 2 1s 2, 19s ಎಷ್ಟು ಬರ್ತದೆ, ಎಕ್ಸ್ ಇಸ್ ಈಕ್ವಲ್ ಟು 19. ಸೊ ಎಕ್ಸ್ 19 ಆಯ್ತು ಅಂದ್ರೆ ಇಲ್ಲಿ ನಾವು ಎಕ್ಸ್ ನ ಬೆಲೆಯನ್ನ ಯಾವ್ದಾದ್ರು ಒಂದು ಇಕ್ವೇಶನ್ ಅಲ್ಲಿ ಹಾಕಿ, ಇಕ್ವೇಶನ್ 1 ಹಾಕಿದ್ವಿ ಅಂತಂದ್ರೆ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 25 ಅಂದ. ಎಕ್ಸ್ ನ ಬೆಲೆ ನನಗೆ ಎಷ್ಟು ಸಿಕ್ಕದ, 19 ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 25. ಸೊ ವಾಯ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ, 25 ಮೈನಸ್ 19 ಇಸ್ ಈಕ್ವಲ್ ಟು 6. ಇದು ನನಗೆ ಎಕ್ಸ್ ನ ಬೆಲೆ ಸಿಕ್ತು 19, ವಾಯ್ ನ ಬೆಲೆ ಸಿಕ್ತು 6. ಅವ್ರೇನ್ ಹೇಳ್ತದ್ರ ಅವುಗಳ ಗುಣಲಬ್ಧ ಏನು ಅಂದ್ರೆ ಎಕ್ಸ್ ಇಂಟು ವಾಯ್ ಇಸ್ ಈಕ್ವಲ್ ಟು ಎಷ್ಟು ಅಂತ. 19 ಇಂಟು 6 ಇಸ್ ಈಕ್ವಲ್ ಟು ಎಷ್ಟು ಬರ್ತದ, 114. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಗಂಟೆಗೆ 60 ಕಿಲೋಮೀಟರ್ ಓಡುತ್ತಿರುವ ರೈಲು ಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಈ ರೈಲು ಗಾಡಿಯ ಉದ್ದವೆಷ್ಟು? ಫಸ್ಟಿಗೆ ನೀವು ಈ ತರದ್ದು ಇದನ್ನ ಮಾಡ್ಬೇಕಾದ್ರೆ ಇಲ್ಲಿ ಕಿಲೋಮೀಟರ್, ಒಂದು ಗಂಟೆಗೆ 60 ಕಿಲೋಮೀಟರ್ ಅಂದ್ರೆ 60 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಫಸ್ಟಿಗೆ ಏನ್ ಮಾಡ್ರಿ, 3600 ಸೆಕೆಂಡಿಗೆ, ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ನಾನು ಇಲ್ಲಿ ಈ ರೀತಿ ಹೇಳ್ತಾ ಇದ್ದೀನಿ. ಆಕ್ಚುಲಿ 18/5 ಮತ್ತೆ 5/18 ಈ ಸಂಖ್ಯೆಗಳನ್ನ ಗುಣಿಸೋದ್ರಿಂದ ನೀವು ಡೈರೆಕ್ಟ್ ಆಗಿ ಮೀಟರ್ ಪರ್ ಮೀಟರ್ ಪರ್ ಸೆಕೆಂಡ್ ನ ಕಿಲೋಮೀಟರ್ ಪರ್ ಅವರ್ ಮಾಡಬಹುದು, ಎಕ್ಸ್ಚೇಂಜ್ ಮಾಡಬಹುದು. ಬಟ್ ನಾನು ಇಲ್ಲಿ ನಿಮಗೆ ಈಸಿಯಾಗಿ ತಿಳಿಯುವಂಗೆ ಹೇಳ್ತಾ ಇದ್ದೀನಿ. ಇದು 3600 ಏನಕ್ಕೆ ತಗೊಂಡೆ ಅಂತ ಅಂದ್ರೆ ಒಂದು ನಿಮಿಷದಲ್ಲಿ, ಒಂದು ಗಂಟೆಯಲ್ಲಿ 60 ನಿಮಿಷ ಇರ್ತಾವ, ಮತ್ತೆ ಒಂದು ನಿಮಿಷದಲ್ಲಿ 60 ಸೆಕೆಂಡ್ ಇರ್ತಾವ. ಹಾಗಾದ್ರೆ ಒಂದು ಗಂಟೆನ ನಾನು ಸೆಕೆಂಡ್ ಮಾಡ್ಬೇಕಾದ್ರೆ 60 ಗುಂಡ್ಲೆ 60 ಮಾಡ್ಬೇಕು ಅಂದ್ರೆ ಎಷ್ಟು ಬರ್ತದ, 3600 ಬರ್ತದೆ. ಅದ್ರ ಸಲುವಾಗಿ ನಾನು 3600 ಸೆಕೆಂಡ್, ಒಂದು ಗಂಟೆ ಅಂದ್ರೆ 3600 ಸೆಕೆಂಡ್ ಇದು ಫಿಕ್ಸ್ ಇರ್ತದೆ. ಸೊ ಅದಕ್ಕೆ ನಾನು 3600 ಸೆಕೆಂಡ್ ಅಂತ ತಗೊಂಡಿದ್ದೀನಿ. 3600 ಸೆಕೆಂಡಿಗೆ ಎಷ್ಟು ಓಡ್ತಾ ಇದ್ರೆ 60 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ನಾವು ಇದನ್ನ ಈಗಲೇ ಮೀಟರ್ ಅಲ್ಲಿ ಬರ್ಕೊಳ್ಳೋಣ, 60,000 ಮೀಟರ್. ಹಾಗಾದ್ರೆ ಒಂದು ಸೆಕೆಂಡಿಗೆ ಎಷ್ಟು, 60,000 ಡಿವೈಡೆಡ್ ಬೈ 3600. ಇವ್ಯಾಡ್ 0 ಕ್ಯಾನ್ಸಲ್, ಇವ್ಯಾಡ್ 0 ಕ್ಯಾನ್ಸಲ್. 6 100ಲೆ 6 6ಲೆ 2 50ಲೆ 2 3ಲೆ ಎಷ್ಟು ಬರುತ್ತಾ, 50/3 ಮೀಟರ್ಸ್ ಪರ್ ಸೆಕೆಂಡ್ ಆಯ್ತು. ಇದು ರೈಲಿನ ವೇಗ ಆಯ್ತು. ಇದೇನಿದು ರೈಲಿನ ವೇಗ. ಈಗ ನನಗೇನ್ ಬೇಕಾಗಿದೆ, ಅದು ಕಂಬವನ್ನ ದಾಟ್ಯದ, ಅದರ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದ್ದೆ,
ಕಂಬವನ್ನ ದಾಟಬೇಕಾದ್ರ ಅಥವಾ ಒಂದು ಗಿಡವನ್ನ, ಒಂದು ಸ್ಟಾಗ್ನೆಂಟ್, ಒಂದು ಫಿಕ್ಸ್ ಇರುವಂತ ಒಂದು ಕಂಬ ಅಥವಾ ಗಿಡ ಅಥವಾ ಲೈಟ್ ಕಂಬ, ಈ ತರದ್ ಯಾವುದೇ ಒಂದು, ಅಥವಾ ನಿಂತ ಮನುಷ್ಯ, ಇವರೆಲ್ಲಾರನ್ನು ದಾಟಬೇಕಾದ್ರ ರೈಲು ಎಷ್ಟು ದೂರ ಕ್ರಮಿಸ್ಬೇಕು? ಅದರ ಉದ್ದದಷ್ಟೇ ಕ್ರಮಿಸ್ಬೇಕು. ಸೊ ನಾವಿಲ್ಲಿ ರೈಲಿನ ವೇಗ ಸಿಕ್ಕದ ಮತ್ತು ರೈಲು ತನ್ನ ಉದ್ದವನ್ನ ಕ್ರಮಿಸ್ಲಿಕ್ಕೆ ಎಷ್ಟು ಸೆಕೆಂಡ್ಗಳನ್ನ ತಗೊಂಡದ ಹೇಳ್ಯಾರ. 9 ಸೆಕೆಂಡ್ ಅಂತ ಹೇಳಿದಾರ. ಹಾಗಾದ್ರೆ 1 ಸೆಕೆಂಡಿಗೆ 50/3 ಮೀಟರ್ ಏನಾದ್ರೂ ಇದು ಓಡ್ತಿತ್ತು ಅಂದ್ರ 9 ಸೆಕೆಂಡಿಗೆ ಎಷ್ಟು ಓಡ್ತದ? 9 × 50/3 ಅಂದ್ರೆ 3 ಒಂದ್ಲೆ 3 3ಲೆ ಎಷ್ಟು ಬರ್ತದ? 3 × 50 = 150 ಮೀಟರ್. ರೈಲಿನ ಉದ್ದ ಎಷ್ಟಾಗ್ತದೆ? 150 ಮೀಟರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇವೆಲ್ಲನು PSI ಮತ್ತೆ PC ಪೇಪರ್ಗಳಲ್ಲಿ, ಓಲ್ಡ್ ಪೇಪರ್ಗಳಲ್ಲಿ ಬಂದಂತ ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್. ಇಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಈ ಕಾಣೆಯಾದ ಸಂಖ್ಯೆಯನ್ನು ಕಂಡು ಹಿಡಿಬೇಕಾದ್ರೆ ನಾನು ಫಸ್ಟಿಗೆ ಏನ್ ಮಾಡ್ಬೇಕು? ಈ ಸಂಬಂಧಗಳನ್ನ ಹುಡುಕ್ಬೇಕು. ಇಲ್ಲಿ 6, 9, 15 ಇದೆ. ನಾನು ನೋಡಿದ ತಕ್ಷಣ ಹೇಳ್ಬೋದು 6 ಮತ್ತು 9ನ್ನ ಕೂಡ್ಸಿದ್ರೆ 15 ಬರ್ತದ. ಅದೇ ರೀತಿ 8 ಮತ್ತು 12 ಅದ. ಅಂದ್ರೆ 8 ಮತ್ತು 12ನ್ನ ಕೂಡ್ಸಿದ ತಕ್ಷಣ ನನಗೆ ಎಷ್ಟು ಬರ್ತದ? 20 ಬರ್ತದ. ಅಂದ್ರೆ ಇಲ್ಲಿ ಏನ್ ಮಾಡ್ಲಿತ್ತಾರ? 1ನೇ ಸಂಖ್ಯೆ ಮತ್ತು 2ನೇ ಸಂಖ್ಯೆಯನ್ನ ಕೂಡಿಸಿ 3ನೇ ಸಂಖ್ಯೆಯನ್ನ ಬರಿತಾ ಇದ್ದಾರೆ. ನಾನೀಗ ಏನ್ ಮಾಡ್ಬೇಕು? ಇದು 1ನೇ ಸಂಖ್ಯೆ, ಇದು 2ನೇ ಸಂಖ್ಯೆ, ಈ 3ನೇ ಸಂಖ್ಯೆ ಬರಿಬೇಕಾದ್ರೆ ಇವೆರಡನ್ನು ಕೂಡಿಸ್ಬೇಕು. 4 + 6 = ಎಷ್ಟು ಬರ್ತದ? 10. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡತುದಿಯಿಂದ 7ನೇದಾಗಿತ್ತು. ಅಂದ್ರೆ ಎಡ ಸೈಡ್ ನಿಂದ 7th ಪ್ಲೇಸ್ ಅಲ್ಲಿದೆ. ನೆಕ್ಸ್ಟ್ ಬಲ ತುದಿಯಿಂದ 14ನೇದಾಗಿದ್ದು, ಅಂದ್ರೆ ಬಲಕ್ಕಿನಿಂದ ನೋಡಿದಾಗ ಅದು 14ನೇದಾಗ್ಯದ. ಆ ಸಾಲಿನಲ್ಲಿ ಮೊತ್ತವಾಗಿ ಎಷ್ಟು ಮರಗಳಿವೆ? ಇದನ್ನ ಲಾಸ್ಟ್ ಒಂದು ಕ್ಲಾಸ್ ಅಲ್ಲಿ ಯಾವುದೋ ಒಂದು ಸೇಮ್ ಕ್ವಶನ್ ಬಂದಿತ್ತು, ಅಲ್ಲಿನೂ ಸಾಲ್ವ್ ಮಾಡಿದ್ದೆ. ಈಗ ಇನ್ನೊಂದ್ಸಲ ಸಾಲ್ವ್ ಮಾಡ್ತೀನಿ ನೋಡ್ರಿ. ಈ ಕಡೆಯಿಂದ 7ನೇ ಪ್ಲೇಸ್ ಅಲ್ಲದ, ಈ ಕಡೆಯಿಂದ ಎಡಕ್ಕನಿಂದ ಎಣಿಸಿದಾಗ 7ನೇ ಪ್ಲೇಸ್, ಬಲಗಡೆಯಿಂದ ಎಣಿಸಿದಾಗ 14ನೇ ಪ್ಲೇಸ್. ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು? ಇವೆರಡನ್ನು ಕೂಡಿಸ್ಬೇಕು. ಎಷ್ಟು ಬರ್ತದ? 21. ಆದ್ರೆ ಇಲ್ಲಿ ಏನಾಗಿದೆ? ಈ ಒಂದು ಮರ ಅಂತ ಏನಿದೆ ಅಲ್ಲ, ಈ ಮರವನ್ನ ನಾನು ಇಲ್ಲಿನೂ ಕೌಂಟ್ ಮಾಡೀನಿ, ಇಲ್ಲಿನೂ ಕೌಂಟ್ ಮಾಡೀನಿ, 2 ಸಲ ಕೌಂಟ್ ಮಾಡೀನಿ. ಅದ್ರ ಸಲುವಾಗಿ ಒಂದೇ ಸಲ ಕೌಂಟ್ ಮಾಡ್ಬೇಕಾದ್ರಿಂದ ಆ ಒಂದು ಎಕ್ಸ್ಟ್ರಾ ಸಲನ ನಾನು ಇಲ್ಲಿ ಮೈನಸ್ ಮಾಡ್ಕೊಂತೀನಿ. 21ರಲ್ಲಿ 1 ಹೋಯ್ತು ಅಂದ್ರೆ ಎಷ್ಟು ಬರ್ತದ? 20 ಮರಗಳು. ಅಂದ್ರೆ ಆ ಸಾಲಿನಲ್ಲಿ ಎಷ್ಟು ಮರಗಳಿದಾವ? 20. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, A ಅನುಪಾತ B ಅನುಪಾತ C. ಇಲ್ಲಿ A ಅನುಪಾತ B ಅನುಪಾತ C = ಎಷ್ಟು ಅಂತ ಹೇಳ್ತಾ ಇದ್ದಾರೆ? 3:4:7 ಅಂತ ಹೇಳ್ತಾ ಇದ್ದಾರೆ. ಆದರೆ ಅನುಪಾತ A + B + C ಅನುಪಾತ C = ಅಂತ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡೋದು? ನನಗೆ ABC ಅನುಪಾತಗಳು ಗೊತ್ತದಾವ. A ಅಂದ್ರೆ ಎಷ್ಟು? ಇದರಲ್ಲಿ 3, B ಅಂದ್ರೆ ಎಷ್ಟು? 4, C ಅಂದ್ರೆ ಎಷ್ಟು? 7. ಇವುಗಳನ್ನ ನಾವು A + B + C ಅಂತ ಹೇಳಿದಾರೆ. ನಾನು A + B + C ಅಂದ್ರೆ 3 + 4 + 7 ಅಂತ ಮಾಡ್ತೇನೆ. ಎಷ್ಟು ಬರುತ್ತೆ? ಇದು ಟೋಟಲ್ 14 ಬರುತ್ತೆ. ಅಂದ್ರೆ ಇದ್ರ ಪ್ಲೇಸ್ ಅಲ್ಲಿ ನಾನು 14 ಅಂತ ಬರೀತೀನಿ. ಅನುಪಾತ C ಎಷ್ಟಿದೆ? 7 ಇದೆ. 7 ಅಂತ ಬರೀತೀನಿ. ಸೊ ಇಲ್ಲಿ ನೋಡ್ರಿ, ನಾವು 7ರ ಮಗ್ಗಿಯಿಂದ 2ನ್ನು ಕ್ಯಾನ್ಸಲ್ ಮಾಡ್ಬೋದು. 7 1 7 2 2:1. ಆಪ್ಷನ್ ಏನಿದೆ? 2:1. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋಕ್ ಸಲುವಾಗಿ ಇಲ್ಲಿ ಆಪ್ಷನ್ ಡಿ ನೋಡ್ರಿ, 1:2 ಇದೆ. ಇಲ್ಲಿ ನೀವು ಬೈ ಚಾನ್ಸ್ ಇದನ್ನು ನೋಡಿದ ತಕ್ಷಣ 2:1, 1:2 ಹಿಂದೆ ಮುಂದೆ ಇರ್ಬೇಕು ಬಿಡು ಅಂತ ನೀವು ರೈಟ್ ಹಾಕೋಂಗಿಲ್ಲ. ಯಾಕಂದ್ರೆ ಅನುಪಾತಗಳು ಯಾವಾಗಲೂ ಪ್ರಮಾಣ ಅದು ಯಾವ ಜಾಗದಲ್ಲಿ ಇರುತ್ತೋ ಅಲ್ಲೇ ಬರಿಬೇಕು. ನಾವು ಅದನ್ನ ಹಿಂದೆ ಮುಂದೆ ಮಾಡಿದ್ರೆ ಅದರ ಅರ್ಥ ಪೂರ್ತಿಯಾಗಿ ಡಿಫ್ರೆಂಟ್ ಆಗುತ್ತೆ. ಇದರ ಅರ್ಥ ಏನಾಗುತ್ತೆ ಅಂತಂದ್ರೆ A + B + C ಅನುಪಾತ 1 ಇದ್ರೆ ಬರೀ C ದೇ 2 ಇದೆ ಅಂತ ಅರ್ಥ ಆಗುತ್ತೆ. ಸೊ ಇದು ಪೂರ್ತಿ ರಾಂಗ್ ಆಗಿರ್ತದೆ. ಅದ್ರ ಸಲುವಾಗಿ ಆಪ್ಷನ್ ಗಳನ್ನ ನೀವು ಮಾರ್ಕ್ ಮಾಡ್ಬೇಕಾದ್ರೂ ಸಹಿತ ನಿಮ್ಮ ಆನ್ಸರ್ ಏನ್ ಬಂದಿರುತ್ತದೋ ಅದನ್ನ ಸರಿಯಾಗಿ ನೋಡಿ ಅಲ್ಲಿ ಆಪ್ಷನ್ ನ ಟಿಕ್ ಮಾಡಿ. ನೆಕ್ಸ್ಟ್ ಕ್ವಶನ್. ಒಬ್ಬ ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯವನ್ನು 24 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅವನ ವೇಗ km/ಗಂಟೆಗೆ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟು ಇರ್ತದೆ per km/h ಅಂತ. ಇಲ್ಲಿ ಏನಾಗಿದೆ? 24 ಸೆಕೆಂಡ್ಗಳಲ್ಲಿ ಎಷ್ಟು ಓಡಿದ ಅಂತ ಗೊತ್ತಾಗಿದೆ. 24 ಸೆಕೆಂಡ್ಗಳಲ್ಲಿ
ಓಡಿದ ದೂರ 200 ಮೀಟರ್ ಇದೆ. ಬಟ್ ಆಕ್ಚುಲಿ ನಮ್ಗೆ 1 ಗಂಟೆಗೆ ಎಷ್ಟು ಸೆಕೆಂಡ್ಗಳಿದಾವ? 3600 ಸೆಕೆಂಡ್ಗಳಲ್ಲಿ ಓಡಿದ ದೂರ ಇಸ್ ಈಕ್ವಲ್ ಟು ಎಷ್ಟು? ಸೊ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಡಿವೈಡೆಡ್ ಬೈ 24. 12 2 24, 12 3 36, 2 1 2, 1 100. ಇದೆಷ್ಟಾಯ್ತು? 30,000 ಮೀಟರ್ ಆಯ್ತಿದು. ನನಗೇನು ಕೇಳಿದಾರೆ ಅವರು? ಕಿಲೋಮೀಟರ್ ಪರ್ ಅವರ್ ಕೇಳಿದ್ದಾರೆ. ಮೀಟರ್ನ ಕಿಲೋಮೀಟರ್ ಮಾಡ್ಬೇಕಾದ್ರೆ ಮೊದಲು 1000ದಿಂದ ಭಾಗಿಸ್ಬೇಕು. ಸೊ ನಾವು 1000ದಿಂದ ಭಾಗಿಸಿದಾಗ ಏನಾಗುತ್ತದು? 30 ಕಿಲೋಮೀಟರ್ ಪ್ರತಿ ಗಂಟೆ. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ಸರಿಯಾದ ಪರ್ಯಾಯವನ್ನು ಆರಿಸಿ ಅಂತ ಹೇಳಿದಾರ. ಇದನ್ನ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ಗೆ ನಮ್ಗೆ ಇಲ್ಲಿ ಅಕ್ಷರಗಳನ್ನ ಕೊಟ್ಟಾರ ಮತ್ತು ಸಂಖ್ಯೆಯನ್ನ ಕೊಟ್ಟಾರ. ಅಂದ್ರೆ ಅಕ್ಷರಗಳ ಸಂಖ್ಯೆಯಿಂದ ಇದನ್ನ ಮಾಡಿದಾರ ಅನ್ನುವಂತ ಒಂದು ಗೆಸ್. ಅದರ ಸಲುವಾಗಿ ನಾವು ಫಸ್ಟ್ಗೆ ಈ ತರದ ಕ್ವಶನ್ಸ್ಗಳಿಗೆ ABCD ಗಳನ್ನ ಬರ್ಕೋಬೇಕು. ನಿಮಗೆ ಯಾವ ರೀತಿ ಬರ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಇದನ್ನ 1 to 26 ನಂಬರಿಂಗ್ ಮಾಡ್ತೀನಿ ನಾನು. ಯಾವ ರೀತಿ ಅಂತ ಅಂದ್ರೆ, ಈ ರೀತಿ ನಾನು ನಂಬರಿಂಗ್ ಮಾಡ್ತೀನಿ. ಈಗ ನೋಡ್ರಿ, RAK ಅಂತ ಕೊಟ್ಟಿದ್ದಾರೆ. RACK ನೋಡ್ರಿ, R ದ ಸಂಖ್ಯೆ ಎಷ್ಟಿದೆ ನೋಡ್ರಿ? 18 ಇದೆ. A ದ ಸಂಖ್ಯೆ 1 ಇದೆ. C ದ ಸಂಖ್ಯೆ 3 ಇದೆ. K ದ ಸಂಖ್ಯೆ 11 ಇದೆ. ಈ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸಿ ನೋಡ್ರಿ, ಸೇಮ್ ಬರ್ತದ ನೋಡ್ರಿ. 19 3 22 11 33. ಹಾಗಾದ್ರೆ ಏನ್ ಮಾಡಿದ್ದಾರೆ? ಈ ಅಕ್ಷರಗಳು ಇರುವಂತ ಸಂಖ್ಯೆಗಳನ್ನ ಕೂಡಿಸಿ ಅವರು ಮೊತ್ತವನ್ನ ಬರೆದಿದ್ದಾರೆ. ಹಾಗಾದ್ರೆ ನಾನು ಈಗ ಬಾಟಲ್ಗೆ ಬರಿಬೇಕು. ಈಗ B ಅಂದ್ರೆ 2, O ಅಂದ್ರೆ 15, ನೆಕ್ಸ್ಟ್ T ಅಂತ ಅಂದ್ರೆ 20, ಇನ್ನೊಂದು T ಅಂದ್ರೆ 20, L ಅಂತ ಅಂದ್ರೆ 12, E ಅಂತ ಅಂದ್ರೆ 5. ಇವುಗಳನ್ನ ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ ನೋಡ್ರಿ. 20 20 40 40 40 15 55 55 60 60 72 72 2 ಎಷ್ಟಾಗುತ್ತೆ? 74. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ಕೆಳಗಿನ ಅಂಕಿಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಹುಡುಕಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದೋ ಒಂದು ಸಹ ಸಂಬಂಧ ಇರ್ತದನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. 7 8 ಇವೆರಡನ್ನು ಸೇರಿಸಿದಾಗ ಎಷ್ಟಾಗುತ್ತ? 15. 15 ಯಾವುದೇ ರಿಲೇಷನ್ ಇಲ್ಲ. ಅದನ್ನ ಬಿಟ್ರೆ ನೆಕ್ಸ್ಟ್ ಆಪ್ಷನ್ 8 9ನ ಸೇರಿಸಿದಾಗ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಪೋಸಿಟ್ ನ ನೋಡಿ, 7 ಇರೋದು 20 ಆಗಿದೆ. ಅಂದ್ರೆ 7 3 21 -1. ನೆಕ್ಸ್ಟ್ 8 ಇರೋದು 23 ಆಗಿದೆ. ಓಕೆ, ಇಲ್ಲಿ ಬಂತು. 8 × 3 -1 ಇಸ್ ಈಕ್ವಲ್ ಟು 23. ಅಂದ್ರೆ ಇಂಟು 3 ಮಾಡಿ -1 ಮಾಡಿದ್ದಾರೆ ಅದರ ಅಪೋಸಿಟ್ ಲೆಟರ್ಗೆ, ಸಂಖ್ಯೆಗೆ. 9 3 -1 ಎಷ್ಟಾಗುತ್ತೆ? 27 -1 ಇಸ್ ಈಕ್ವಲ್ ಟು 26. ಆಪ್ಷನ್ ಇದೇನೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಈ ಸರಣಿಯಲ್ಲಿ ಕಾಣೆಯಾದ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತಾರ. ಇದು ಗ್ರಾಜುವಲ್ ಡಿಕ್ರೀಸ್ ಆಗ್ತಾ ಬಂದಿರೋದ್ರಿಂದ ಸಂಖ್ಯೆಗಳ ಮಧ್ಯೆ ಒಂದು ಪ್ಯಾಟರ್ನ್ ನಲ್ಲಿ ಕಡಿಮೆ ಮಾಡ್ತಾ ಹೋಗಿರ್ತಾರೆ. ಯಾವ ರೀತಿ ನೋಡೋಣ. ಇದು -1, ಇದು -3, ಇದು -5. ಸೊ ಇಲ್ಲಿ ಬೆಸ ಸಂಖ್ಯೆಗಳನ್ನು 1, 3, 5 ನೆಕ್ಸ್ಟ್ -7 ಅಂದ್ರೆ 91 ಆಗುತ್ತೆ. ಸೊ ಇದು ನಮ್ಗೆ ಎಕ್ಸಾಕ್ಟ್ ಕರೆಕ್ಟ್ ಇದನ್ನ ಇಲ್ಲ ಅಂತ ಗೊತ್ತಾಗ್ಬೇಕಾಗಿತ್ತು ಅಂದ್ರೆ -11 ಆಗುತ್ತೆ. ಇಲ್ಲ ಅಂದ್ರೆ 1, 3, 5, 7, 11 ಇವೆಲ್ಲ ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳಲ್ಲ, ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು. ಯಾಕಂತಂದ್ರೆ ಬೆಸ ಸಂಖ್ಯೆ 9 ಬರುತ್ತೆ, ಆದ್ರೆ 9 ಅವಿಭಾಜ್ಯ ಸಂಖ್ಯೆ ಅಲ್ಲ. ಇಲ್ಲಿ ಬೆಸ ಸಂಖ್ಯೆನೂ ಚಾನ್ಸಸ್ ಇರ್ತಾವ, ಅವಿಭಾಜ್ಯ ಸಂಖ್ಯೆನೂ ಚಾನ್ಸಸ್ ಇರ್ತಾವ. ಬಟ್ ಯಾವ ಪ್ಯಾಟರ್ನ್ ಫಾಲೋ ಆಗ್ತಿದೆ ಅದನ್ನ ನೋಡಿ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, ನೀಡಿರುವ ಸರಣಿಯಲ್ಲಿ ಸೂಕ್ತವಲ್ಲದನ್ನು ತೆಗೆದುಹಾಕಿ ಅಂತ ಹೇಳಿದಾರ. ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಾರ. 1, 9, 36, 81, 99, 121 ಅಂತ. ನಮ್ಗ ನೋಡಿದ ತಕ್ಷಣ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಹೆಂಗ ಅಂತಂದ್ರೆ 1 1 ಸ್ಕ್ವೇರ್, 9 3 ಸ್ಕ್ವೇರ್, 36 6 ಸ್ಕ್ವೇರ್, 81 9 ಸ್ಕ್ವೇರ್. ಇದು ಎದ್ರ ಸ್ಕ್ವೇರು ಇಲ್ಲ, ಇದು 11 ಸ್ಕ್ವೇರ್. ಇವೆಲ್ಲ ಏನು ವರ್ಗ ಸಂಖ್ಯೆಗಳದಾವ. ಆದ್ರೆ 99 ಅನ್ನೋದು ಏನದ, ಅದೊಂದು ವರ್ಗ ಸಂಖ್ಯೆ ಅಲ್ಲ. ಸೊ ಅದರ ಸಲುವಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಕುಟುಂಬವು ಗಂಡ ಮತ್ತು ಹೆಂಡತಿ, ಅವರ 3 ಗಂಡು ಮತ್ತು 2 ಹೆಣ್ಣು ಮಕ್ಕಳನ್ನು ಮತ್ತು 3 ಗಂಡು ಮಕ್ಕಳ 3 ಪತ್ನಿಯರನ್ನು ಒಳಗೊಂಡಿದೆ. ಹಾಗಾದರೆ ಕುಟುಂಬದಲ್ಲಿ ಎಷ್ಟು ಮಹಿಳೆಯರಿರುವರು? ಇಲ್ಲಿ ನಾನು ಪುರುಷರನ್ನ ಪ್ಲಸ್ ಮಹಿಳೆಯರನ್ನ ಮೈನಸ್ ಅನ್ನುವಂಥ ಚಿಹ್ನೆಯಿಂದ ಸೂಚಿಸ್ತೀನಿ. ಒಂದು ಕುಟುಂಬವು ಗಂಡ ಮತ್ತು ಹೆಂಡತಿ ಅಂದ್ರೆ ಇವರಿಬ್ಬರದು ಒಂದು ಗಂಡು ಒಂದು ಹೆಣ್ಣು ಆಯ್ತು. ಅವರ 3 ಗಂಡು ಮಕ್ಕಳು, ಇವರಿಗೆ ಎಷ್ಟಿದಾರ? 3 ಗಂಡು ಮಕ್ಕಳಿದಾರ. ಓಕೆ, ಈಗ ಸ್ವಲ್ಪ ನಾನು ದೊಡ್ಡ ಮಾಡ್ಕೊಂತೀನಿ, ತಿಳಿಸುವಾಗ ಈಸಿ ಆಗುತ್ತೆ. ಇವರಿಗೆ 3 ಗಂಡು ಮಕ್ಕಳದಾರಂತ ಮತ್ತು 2 ಹೆಣ್ಣು ಮಕ್ಕಳು. ಇವರಿಗೆ ಮತ್ತೇನು? 2 ಹೆಣ್ಣು ಮಕ್ಕಳಿದಾರ ಮತ್ತು 3 ಗಂಡು ಮಕ್ಕಳ 3 ಪತ್ನಿಯರು. ಇವರಿಗೂ ಸಹಿತ ಪತ್ನಿಯರು ಅದಾರ. ಹಾಗಾದ್ರೆ ಈ ಕುಟುಂಬದಲ್ಲಿ ಎಷ್ಟು ಮಹಿಳೆಯರಿರುವರು? ಇಲ್ಲಿ ಮೈನಸ್ ಚಿಹ್ನೆಗಳು ಎಷ್ಟಿದಾವ ಎಣ್ಸ್ಕೊಂತ ಹೋಗ್ರಿ, ನಿಮ್ಗೆ ಮಹಿಳೆಯರು ಎಷ್ಟದ ಗೊತ್ತಾಗ್ತು. 1 2 3 4 5 6, ಒಟ್ಟು ಎಷ್ಟು ಮಂದಿ ಅದಾರ? 6 ಜನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮತದಾನ ಕೇಂದ್ರವೊಂದರಲ್ಲಿ ಒಟ್ಟು ಮತದಾರರ ಸಂಖ್ಯೆ 1577 ಆಗಿತ್ತು. ಸೊ ಫಸ್ಟಿಗೆ ಒಟ್ಟು ಮತದಾರರು ನಾವು ಬರ್ಕೋಬೇಕು. ಒಟ್ಟು ಮತದಾರರು ಇಸ್ ಈಕ್ವಲ್ ಟು 1575. ಅದರಲ್ಲಿ 0.4 ಭಾಗ ಪುರುಷ ಮತದಾರರಾಗಿರುತ್ತಾರೆ. ಅಂದ್ರೆ ಇದರಲ್ಲಿ ಪುರುಷರು ಎಷ್ಟಿರ್ತಾರ? 0.4. ಹಾಗಾದ್ರೆ ಎದ್ರದ್ದು 0.4 ಅಂತ ಅಂದ್ರೆ ಒಟ್ಟು ಮತದಾರರ ಸಂಖ್ಯೆಯಲ್ಲಿ 0.4 ಅಂತ ಅರ್ಥ. ಈಗ ಇದನ್ನ ನಾವು ಸಾಲ್ವ್ ಮಾಡ್ಕೊಂಡ್ರೆ 4 ಡಿವೈಡೆಡ್ ಬೈ 10 ಇಂಟು 1575 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ? 4 5 20, 4 7 28, 1 30, ಕೈಲ ಬಂತು 4 5 20, 1 23, 4 1 4 1 6 ಡಿವೈಡೆಡ್ ಬೈ ಎಷ್ಟು ಬರುತ್ತೆ? 630 ಮತದಾರರು ಪುರುಷರ ಮತದಾರರು ಅದಾರ. ಹಾಗಾದ್ರೆ ನಾವು ಆರಾಮಾಗಿ ಮಹಿಳೆ ಮತದಾರರ ಕಂಡುಹಿಡಿಬಹುದಾ? 2 ಆಪ್ಷನ್ ಇರುತ್ತೆ. ಮತದಾರರಲ್ಲಿ ಒಂದು ಪುರುಷರಾಗಾದ್ರೂ ಇರ್ತಾರ ಅಥವಾ ಮಹಿಳೆಯರಾಗಾದ್ರೂ ಇರ್ತಾರೆ. ಇದೊಂದೇ ಆಪ್ಷನ್. ಸೊ ಮಹಿಳೆಯರು ಎಷ್ಟು ಜನ ಇರ್ತಾರ?
1575ರಲ್ಲಿ 630 ಕಮ್ಮಿ ಮಾಡಿದ್ರೆ ನಮ್ಗೆ ಮಹಿಳೆಯರ ಸಂಖ್ಯೆ ಸಿಗ್ತದೆ. ಎಷ್ಟು? 945 ಮಹಿಳೆಯರದಾರಂತ. ಒಬ್ಬ ಅಭ್ಯರ್ಥಿಯು ಪುರುಷ ಮತಗಳಲ್ಲಿ 0.6 ಭಾಗ ಅಭ್ಯರ್ಥಿ ಪಡೆದದ್ದು. 0.6 ಭಾಗ ಪುರುಷರು ಮತ್ತೆ 0.4 ಭಾಗ ಮಹಿಳೆ ಪಡೆದರೆ ಅಭ್ಯರ್ಥಿಯು ಎಷ್ಟು ಮತಗಳನ್ನು ಪಡೆದಿದ್ದಾರೆ ಎಂದು ಕಂಡುಹಿಡಿಯಿರಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? 0.6 ಭಾಗ ಪುರುಷರು ಇವನಿಗೆ ಓಟ್ ಹಾಕಿದಾರೆ ಮತ್ತೆ 0.4 ಭಾಗ ಮಹಿಳೆಯರು ಇವನಿಗೆ ಓಟ್ ಹಾಕಿದಾರೆ. ಹಂಗಾದ್ರೆ ಈ ಅಭ್ಯರ್ಥಿ ಪಡೆದಂತಹ ಒಟ್ಟು ಮತಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕು? ಇವುಗಳನ್ನ ಮಲ್ಟಿಪ್ಲಿಕೇಶನ್ ಅಂತ ಗೊತ್ತಿದೆ ನಮ್ಗೆ. 0.6 ನಾನು ಏನ್ ಬರ್ಕೋತೀನಿ? 10⁻6 ಅಂತ ಬರ್ಕೋತೇವೆ. ಅದ್ರ ಪಾಯಿಂಟ್ ಇದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ. 10⁻6 ಅಂತ ಬರ್ಕೋತೀನಿ. ಇಂಟು ಪುರುಷರು ಎಷ್ಟು ಜನ ಇದಾರೆ? 630 ಜನ ಇದಾರೆ. ಪ್ಲಸ್ ಈ 0.4 10⁻4 ಅಂತ ಬರ್ಕೋತೀನಿ. ಮಹಿಳೆಯರು ಎಷ್ಟು ಜನ ಇದಾರೆ? 945 ಮಹಿಳೆಯರದ. ನೋಡ್ರಿ, ಇಲ್ಲಿ ಈ ಜೀರೋ ಕ್ಯಾನ್ಸಲ್. ಎಷ್ಟು ಬರುತ್ತೆ? 6 3 18, 6 36 37. ಇಲ್ಲಿ ಇದನ್ನ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ರಿ. ಒಂದು ಜೀರೋನ ಬಿಟ್ಬಿಡ್ರಿ. ಎಷ್ಟು ಬರುತ್ತಿದು? 0 8 ಡಿವೈಡೆಡ್ ಬೈ 10 ಅಂದ್ರೆ ಎಷ್ಟು ಬರುತ್ತೆ? ಇದು 378 ಮಹಿಳೆಯರು. ಸೊ ಇದು 2 ಇದಾವೆ. ಸೊ ಡೈರೆಕ್ಟ್ ನಾನು ಏನ್ ಮಾಡ್ತೀನಿ? 378 ಪ್ಲಸ್ 378 ಎಷ್ಟಾಗುತ್ತೆ? 15 6 1 7. ಒಟ್ಟು ಎಷ್ಟು ಮತದಾರರು? ಅಭ್ಯರ್ಥಿ ಪಡೆದಿದ್ದು ಮತಗಳು ಎಷ್ಟು? 756 ಮತಗಳನ್ನ ಈ ಅಭ್ಯರ್ಥಿ ಪಡೆದಿರ್ತಾನ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾನು ಇಲ್ಲಿ ಏನ್ ಮಾಡಿದೆ? ಫಸ್ಟಿಗೆ ಒಟ್ಟು ಮತದಾರರನ್ನ ಕೊಟ್ಟಿದ್ರು. ಮೊದಲು ನಮ್ಗೆ ಒಟ್ಟು ಮತದಾರರನ್ನ ಕೊಟ್ಟಿದ್ರು. ನಾನು ಆ ಒಟ್ಟು ಮತದಾರರನ್ನ ಬರ್ಕೊಂಡೆ. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ? ಪುರುಷರಲ್ಲಿ, ಈ ಒಟ್ಟು ಮತದಾರರಲ್ಲಿ ಪುರುಷರು 0.4 ಇದ್ರಂತೆ ಮತ್ತು ಮಹಿಳೆಯರ ಸಂಖ್ಯೆ ನಾವು ಇದು ಪುರುಷರು ಕೊಟ್ಟಂತಹ ಸಂಖ್ಯೆಯಿಂದ ನಾವು ಮಹಿಳೆಯರ ಸಂಖ್ಯೆನ ಕಂಡುಹಿಡಿದ್ವಿ. 0.4 ಎದರ್ದು? ಒಟ್ಟು ಮತದಾರರ 0.4 ಇದ್ರು. ಸೊ ಒಟ್ಟು ಮತದಾರರು ಇಂಟು 0.4 ಮಾಡಿದಾಗ ನನಗೆ ಏನ್ ಸಿಕ್ತು? ಪುರುಷ ಮತದಾರರು ಎಷ್ಟಿದಾರ ಸಿಕ್ತು. ಪುರುಷ ಮತದಾರರು ನನಗೆ ಸಿಕ್ಕಾರ ಅಂತಂದ್ರೆ ಈ ಒಟ್ಟು ಮತಗಳಲ್ಲಿ ನಾನು ಪುರುಷ ಮತದಾರರನ್ನ ತೆಗೆದ್ರೆ ಉಳಿಯೋದು ಯಾರು? ಮಹಿಳೆಯರು. ಸೊ ಮಹಿಳೆ ಮತದಾರರು ಮತ್ತು ಪುರುಷ ಮತದಾರರು ಇಷ್ಟಿಷ್ಟು ಜನ ಇದಾರೆ. ಇಲ್ಲಿ ಒಬ್ಬ ಅಭ್ಯರ್ಥಿಯ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ಅಭ್ಯರ್ಥಿ ಏನ್ ಮಾಡಿರ್ತಾನ? 0.6 ಪುರುಷ ಮತದಾರರಿಂದ ವೋಟ್ ಪಡ್ಕೊಂಡಿರ್ತಾನ ಮತ್ತು 0.4 ಮಹಿಳೆಯರ ಮತದಾರರಿಂದ ವೋಟ್ ಪಡ್ಕೊಂಡಿರ್ತಾನೆ. ಸೊ ನಾವು ಡೈರೆಕ್ಟ್ ಆಗಿ ಪುರುಷರ ಸಂಖ್ಯೆ ಗೊತ್ತದ, ಅದರ 0.6 ಭಾಗವನ್ನ ನಾವು ಕಂಡುಹಿಡಿದು ಮತ್ತು ಮಹಿಳೆಯರ ಸಂಖ್ಯೆನೂ ಗೊತ್ತದ, ಅದರ 0.4 ಭಾಗ ಕಂಡುಹಿಡಿದ್ರೆ ಇವೆರಡು 378 378 ಬಂತು. ಇವುಗಳನ್ನ ನಾವು ಕೂಡಿಸಿದಾಗ ಎಷ್ಟು ಬಂತು? 756 ಅನ್ನುವಂತ ಆನ್ಸರ್ ಬಂತು. ಸೊ ಆಪ್ಷನ್ ಬಿ ಅದು ಕರೆಕ್ಟ್ ಆದಂತ ಆನ್ಸರ್ ಆಗಿಸ್ತದ. ನೆಕ್ಸ್ಟ್ ಕ್ವಶನ್. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ವಿದ್ಯಾರ್ಥಿಯು ಕನಿಷ್ಠ 50% ಅಂಕಗಳನ್ನು ಪಡೆಯಬೇಕು. ಅವರು 50 ಅಂಕಗಳನ್ನು ಗಳಿಸಿದ್ದಾರೆ. ಅದು ಪತ್ರಿಕೆಗಳ ಕನಿಷ್ಠ ಉತ್ತೀರ್ಣ ಅಂಕಗಳಿಗಿಂತ 50ಕ್ಕಿಂತ ಕಡಿಮೆಯಾಗಿದೆ. ಹಾಗಾದ್ರೆ ಪತ್ರಿಕೆಯ ಗರಿಷ್ಠ ಅಂಕಗಳು ಎಷ್ಟು? ಇದನ್ನ ಯಾವ ರೀತಿ ಮಾಡೋದಪ್ಪ ಅಂತಂದ್ರೆ, ಮೊದಲು ಕನಿಷ್ಠ ಎಷ್ಟು % ಅಂಕಗಳು ಬೇಕು? 50% ಬೇಕು. ಪಡೆದ ಅಂಕಗಳು ಎಷ್ಟು? 50. ಇಲ್ಲಿ 50% 50 ಸೇಮ್ ಅಂತ ಅನ್ಕೋಬೇಡ್ರಿ. ಇದು ಶೇಕಡಾ ಕ್ರಮದಲ್ಲಿದೆ. ಇದು ಡೈರೆಕ್ಟ್ ಸಂಖ್ಯೆ ಅದ. ಅದು ಪತ್ರಿಕೆಗಳ ಕನಿಷ್ಠ ಉತ್ತೀರ್ಣ ಅಂಕಗಳಿಗಿಂತ 50ಕ್ಕಿಂತ ಕಡಿಮೆಯಾಗಿದೆ. ಅಂದ್ರೆ ಈ ಪಡೆದಂತ ಅಂಕ ಏನಿದೆ, ಕನಿಷ್ಠ ಉತ್ತೀರ್ಣ ಅಂಕ ಅಂತ ಇರ್ತದಲ್ಲ, ಕನಿಷ್ಠ ಉತ್ತೀರ್ಣ ಅಂಕ ಈ ಅಂಕಗಳಿಗಿಂತ 50 ಕಡಿಮೆ ಅದ ಅಂತ. ಅಂದ್ರೆ ಏನಾಯ್ತು? ಈ ಅಂಕಗಳಲ್ಲಿ 50ನ್ನ ಕೂಡ್ಸೋದ್ರೆ ನನಗೆ ಕನಿಷ್ಠ ಅಂಕ ಸಿಗ್ತದ. ಎಷ್ಟು? 100. ಇದೇನಿದು? ಕನಿಷ್ಠ ಅಂಕ. ಪಾಸ್ ಆಗ್ಲಿಕ್ಕೆ ಕನಿಷ್ಠ ಅಂಕ. ನನಗೆ ಒಂದು ವ್ಯಾಲ್ಯೂ ಸಿಕ್ತು ಕನಿಷ್ಠ ಅಂಕ ಅಂತ. ಮತ್ ನನಗೆ ಪರ್ಸೆಂಟೇಜ್ ಅಲ್ಲಿ ಗೊತ್ತದ ಕನಿಷ್ಠ ಅಂಕ 50% ಅಂತ ಅಂದ್ರ
100 ಅಂಕಗಳಾಗಿತ್ತು ಅಂದ್ರೆ ಅವ್ರೇನು ಕೇಳಿದ್ದಾರೆ, ಪತ್ರಿಕೆ ಗರಿಷ್ಠಾಂಕ ಎಷ್ಟಿರ್ತದೆ, 100% ಅಂದರೆ ಎಷ್ಟು. ಸೊ ನಮಗೆ 100 × 100 ಡಿವೈಡೆಡ್ ಬೈ 50 ಅಂತ ಬರೆದ್ರೆ 51 52 ಒಟ್ಟು ಎಷ್ಟು ಬರ್ತದೆ, 200. ಇದು ಏನು, ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಫಸ್ಟಿಗೆ ಅವ್ರೇನು ಹೇಳಿದ್ದಾರೆ, ಕನಿಷ್ಠ ಅಂಕಗಳು ಎಷ್ಟಿರ್ಬೇಕಂದಿದ್ದಾರೆ, 50% ಇರಬೇಕು ಅಂತ ಹೇಳಿದ್ದಾರೆ. ಈ 50%ದಲ್ಲಿ ಅವನು 50% ತಗೊಂಡಿಲ್ಲ. ಎಷ್ಟು ತಗೊಂಡಿದ್ದಾನೆ, 50 ಅಂಕಗಳನ್ನು ತಗೊಂಡಿದ್ದಾನೆ. ಈ 50 ಅಂಕಗಳೇನು, ಆ ಪಾಸ್ ಆಗ್ಲಿಕ್ಕೆ ಏನು ಬೇಕಲ್ಲ ಮಾರ್ಕ್ಸು, ಅದಕ್ಕಿಂತ 50 ಕಡಿಮೆ ಅದ ಅಂತ. ಹಾಗಾದ್ರೆ ಈ 50 ಮತ್ತು ಅದು ಮ್ಯಾಲಿಂದ 50ನ ಸೇರಿಸಿದಾಗ ನನಗೇನಾಗ್ತದೆ, ಮಿನಿಮಮ್ ಪಾಸ್ ಆಗ್ಲಿಕ್ಕೆ ಎಷ್ಟು ಅಂಕಗಳು ಬೇಕು ಅನ್ನೋದು ಸುಲಭವಾಗಿ ಸಿಕ್ತದೆ. ಸೊ ಇವೆರಡನ್ನು ಕೂಡಿಸಿದಾಗ ನನಗೆ ಮಿನಿಮಮ್ ಪಾಸ್ ಆಗ್ಲಿಕ್ಕೆ ಎಷ್ಟು ಅಂಕಗಳು ಬೇಕಾಯ್ತು ಸಿಕ್ಬಿಡ್ತು. ಎಷ್ಟಿದೆ, 100. ಸೊ 50% ಬೆಲೆ ಎಷ್ಟದ, 100 ಅದ ಅಂತಂದ್ರೆ ನನಗೇನು ಬೇಕಾಗಿದೆ, ಗರಿಷ್ಠ ಅಂಕಗಳು ಅಂದ್ರೆ 100% ಇರ್ತದೆ. ಸೊ 100% ಬೆಲೆ ಎಷ್ಟು, 100 × 100 ಡಿವೈಡೆಡ್ ಬೈ 50 ನಾನು ಮಾಡಿದಾಗ ಎಷ್ಟು ಬರ್ತದೆ, ಆನ್ಸರ್ 200. ಇವೇನಿದು ಗರಿಷ್ಠ ಅಂಕಗಳು, ಆ ಪರೀಕ್ಷೆಯ ಗರಿಷ್ಠ ಅಂಕಗಳು 200 ಅನ್ನೋದು ಸುಲಭವಾಗಿ ಸಿಕ್ಬಿಡ್ತವೆ. ನೆಕ್ಸ್ಟ್ ಕ್ವಶನ್, ಕೊಟ್ಟಿರುವ ಪದಗಳು ನಿಘಂಟಿನಲ್ಲಿ ಯಾವ ಕ್ರಮದಲ್ಲಿ ಬರುತ್ತವೆ. ನಮಗೆ ನಿಘಂಟಿನಲ್ಲಿ ಮೊದಲು ಗೊತ್ತಿರಬೇಕು, ಫಸ್ಟಿಗೆ ಒಂದು ಫಸ್ಟ್ ಲೆಟರ್ನ ನಾವು ಕನ್ಸಿಡರ್ ಮಾಡ್ತೀವಿ. ಬೈ ಚಾನ್ಸ್ ಏನಾದರೂ ಫಸ್ಟ್ ಲೆಟ್ರ್ ಸೇಮ್ ಇತ್ತು ಅಂತ ಅಂದರೆ ನೆಕ್ಸ್ಟ್ ನಾವು ಕನ್ಸಿಡರ್ ಮಾಡೋದು ಸೆಕೆಂಡ್ ಲೆಟರ್. ಫಸ್ಟ್ ಲೆಟರ್ ಸೇಮ್ ಇತ್ತು ಅಂದರೆ ನಾವು ಕನ್ಸಿಡರ್ ಮಾಡೋದು ಸೆಕೆಂಡ್ ಲೆಟರ್. ಇಲ್ಲೇನಾಗಿರುತ್ತೆ, ಸೆಕೆಂಡ್ ಲೆಟರ್ ಡಿಫ್ರೆಂಟ್ ಆಗಿರ್ತದೆ ಅನ್ಕೋರಿ. ಅವಾಗ ಫಸ್ಟಿಗೆ ಇದು ಬರ್ತದೆ, ನೆಕ್ಸ್ಟ್ ಇದು ಬರ್ತದೆ. ಬೈ ಚಾನ್ಸ್ ಎರಡು ಸೇಮ್ ಇತ್ತು, ಫಸ್ಟ್ ಲೆಟರ್ ಸೆಕೆಂಡ್ ಲೆಟರ್ ಎರಡು ಸೇಮ್ ಇತ್ತು ಅಂದ್ರೆ ನಾವು ನೆಕ್ಸ್ಟ್ ಏನು ಕನ್ಸಿಡರ್ ಮಾಡಬೇಕು, ಥರ್ಡ್ ಲೆಟರ್ನ ಕನ್ಸಿಡರ್ ಮಾಡಬೇಕು. ಈ ರೀತಿ ನಾವು ಕನ್ಸಿಡರ್ ಮಾಡ್ತಾ ಹೋದಾಗ ಅವರು ನಿಘಂಟಿನಲ್ಲಿ ಯಾವುದು ಫಸ್ಟ್ ಬರ್ತದ, ಯಾವ್ದು ನೆಕ್ಸ್ಟ್ ಬರ್ತದ ಅಂತ ಹೇಳ್ತಾ ಇದ್ದಾರೆ. EL EV EN EN. ಇಲ್ಲಿ ನೋಡ್ರಿ, ಫಸ್ಟಿಗೆ ನಾವು ABCD ಅನ್ನ ಬರ್ಕೊಂಡ್ವಿ ಅಂತಂದ್ರೆ ಇಲ್ಲಿ EL ಅನ್ನೋದು ಏನಾಗುತ್ತೆ, ಫಸ್ಟಿಗೆ ಬರ್ತದೆ, ಇದು ಫಸ್ಟಿಗೆ ಬರ್ತದೆ. ನೆಕ್ಸ್ಟ್ EV ಅನ್ನೋದಕ್ಕಿಂತ EN ಅನ್ನೋದು ಏನಾಗುತ್ತೆ, ಸೆಕೆಂಡ್ ಬರ್ತದೆ. ಲಾಸ್ಟಿಗೆ ಯಾವ್ದು ಬರ್ತದೆ, EV, ಇದು ಲಾಸ್ಟ್ ಬರ್ತದೆ, ಫೋರ್ತ್. ಸೊ EN ಅಲ್ಲಿ EN ಸೇಮ್ ಇದೆ. ಸೊ ನೆಕ್ಸ್ಟ್ L ಮತ್ತು O ಇದೆ. L ಮತ್ತು O ದಲ್ಲಿ ಫಸ್ಟ್ ಯಾವ್ದು ಬರ್ತದೆ, ಇದೇ ಬರ್ತದ. ಸೊ ಅದಕ್ಕಿದು ಥರ್ಡು ಇದೇ ಬರ್ತದೆ. ಸೊ ಡೈರೆಕ್ಟ್ ನಾವು ಫಸ್ಟಿಗೆ ಯಾವ್ದು ಬರಿಬೇಕು, ಒಂದೇದೇ ಇರೋದು ಇಲೋಪ್. ಸೊ ಒಂದೇದ್ದೇ. ನೆಕ್ಸ್ಟು ಇದನ್ನ ಎರಡನೇದನ್ನ ಲಾಸ್ಟಿಗೆ ಬರಿತೀವಿ. ನೆಕ್ಸ್ಟು ಮೂರನೇದ್ದು ಮತ್ತೆ ನಾಲ್ಕನೇದು. ಸೊ 1 3 4 2. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಒಂದು ಘನದ 3 ಸ್ಥಾನಗಳನ್ನು ಕೆಳಗೆ ನೀಡಲಾಗಿದೆ, ಯಾವ ಚಿಹ್ನೆಯು ಸ್ಟಾರ್ ಚಿಹ್ನೆಗೆ ವಿರುದ್ಧ ಮುಖದಲ್ಲಿದೆ ಅಂತ ಕೇಳ್ತಾರ. ಇಲ್ಲಿ ನಾವು 3 ಫಿಗರ್ಗಳನ್ನ ಕೊಟ್ಟಾರ. ಈ ಫಿಗರ್ಗಳನ್ನ ಏನ್ ಮಾಡ್ಬೇಕು, ನಾವು ಒಂದನ್ನೊಂದು ಕೋರಿಲೇಟ್ ಮಾಡಿ ಈ ಸ್ಟಾರ್ಗೆ ಅಪೋಸಿಟ್ ಜಾಗದಲ್ಲಿ ಯಾವ್ದು ಬರ್ತದ ಅನ್ನೋದನ್ನ ನಾವು ನೋಡ್ಬೇಕು. ಫಸ್ಟಿಗೆ ಸ್ಟಾರ್ ಇದೆ, ಇಲ್ಲಿನ ಸ್ಟಾರ್ ಇದೆ. ಸೊ ಇಲ್ಲಿ ಸ್ಟಾರ್ ಈ ಸೈಡ್ ಹ್ಯಾಶ್ ಅದ, ಸ್ಟಾರ್ ಈ ಸೈಡ್ ಡಾಲರ್ ಚಿಹ್ನೆ ಅದ. ಅಂದ್ರೆ ನಾವು ಸ್ಟಾರ್ ಈ ಸೈಡ್ ಡಾಲರ್ ಚಿಹ್ನೆ ಅಂತ ಆಗತ್ತೆ. ಸೊ ಡಾಲರ್ ಚಿಹ್ನೆ ಅದ. ಸ್ಟಾರ್ದ ಮೇಲ್ಗಡೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಈ ಸ್ಟಾರ್ದ ಮೇಲ್ಗಡೆ 2 ಇದೆ, ಅಂದ್ರೆ ಒಂದ್ ಮೇಲೆ 2 ಇದೆ ಅಂತಂದ್ರೆ ಕೆಳಗಡೆ ಕ್ವಶನ್ ಮಾರ್ಕ್ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹ್ಯಾಶ್ ಅದ, ಹ್ಯಾಶಿಗೆ ರಿಲೇಟೆಡ್. ಅದರ ಈ ಸೈಡು ಪ್ಲಸ್, ಸರ್ಕಲ್ ಅಲ್ಲಿ ಪ್ಲಸ್ ಇದೆ. ಸೊ ಅದನ್ನ ಸರ್ಕಲ್ ಅಲ್ಲಿ ಪ್ಲಸ್ ಅಂತ ಮಾಡಿದ್ವಿ ಅನ್ಕೋರಿ. ಈಗ ನೋಡ್ರಿ, ಸ್ಟಾರ್ಗೆ ಅಪೋಸಿಟ್ ಆಗಿ ಯಾವ ಪ್ಲೇಸ್ ಇರುತ್ತೆ, ಇದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 25,000 ರು ಅಸಲಿಗೆ 4% ವಾರ್ಷಿಕ ಬಡ್ಡಿ ದರದಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು. ಇದಂತೂ ನಮಗೆ ಚಿಕ್ಕವರಿದ್ದಾಗಿನಿಂದ ಮಾಡಿದ್ದು. ಸರಳ ಬಡ್ಡಿಯನ್ನು ಕಂಡುಹಿಡಿದು I = PTR / 100. P ಅಂದ್ರೆ ಅಸಲು, T ಅಂದ್ರೆ ಸಮಯ, R ಅಂದ್ರೆ ಬಡ್ಡಿ ದರ. ಸೊ ಅಸಲು ಎಷ್ಟಿದೆ, 25,000. ನೆಕ್ಸ್ಟ್ ಸಮಯ ಎಷ್ಟಿದೆ, 2 ವರ್ಷ. ನೆಕ್ಸ್ಟ್ ಬಡ್ಡಿ ದರ 4 / 100. ಸೊ ಇದೆರಡು ಕ್ಯಾನ್ಸಲು, 8 0 0
ಎಷ್ಟು ಬರುತ್ತೆ? 2,000. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಗುವ ಸರಳ ಬಡ್ಡಿ ಎಷ್ಟು? 2,000 ರೂಪಾಯಿಗಳು. ಸೊ ಇಲ್ಲಿಗೆ ಈ ಎಲ್ಲ ಕ್ವಶನ್ಸು ಕಂಪ್ಲೀಟ್ ಆಯಿತು. ನಿಮಗೆ ಈ ಎಲ್ಲ ಕ್ವಶನ್ಸ್ ಕ್ವಾಲಿಟಿನ ನೋಡಿ ಮತ್ತೆ ಅದನ್ನು ಸಾಲ್ವ್ ಮಾಡಿರುವಂಥ ರೀತಿಯನ್ನು ನೋಡಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ. ನೀವು ಎಷ್ಟು ಶೇರ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ವ್ಯೂಸ್ ಬರುತ್ತೆ ಮತ್ತು ಎಷ್ಟು ಚೆನ್ನಾಗಿ ಲೈಕ್ಸ್ ಬರುತ್ತೆ, ನಮಗೂ ವಿಡಿಯೋಸ್ ಮಾಡೋಕ್ಕೆ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ. ಅದ್ರ ಸಲುವಾಗಿ ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಆಗ್ತದೆ ಅಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನಿಮ್ಗೆ ಯಾವುದೇ ಕ್ವಶನ್ಸು ನನಗೆ ಬಿಡ್ಸೋಕೆ ಬಂದಿಲ್ಲ ಅಥವಾ ಗೊತ್ತಾಗಿಲ್ಲ ಅಂತಂದರೆ ದಯವಿಟ್ಟು ನಾನು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ. ಆ ಚಾನಲ್ಗೂ ಜಾಯಿನ್ ಆಗ್ರಿ. ಅಲ್ಲಿ ನಿಮಗೆ ಅಪ್ಡೇಟ್ಸ್ ಸಿಗ್ತಾ ಇರ್ತಾವೆ. ಆ ಚಾನಲಲ್ಲಿ ನೀವು ಏನಾದರೂ ಕಳಿಸಿದ್ರಿ ಅಂತ ಅಂದರೆ ನಾನು ಇಮಿಡಿಯೇಟು ಆ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಅದನ್ನು ಸಾಲ್ವ್ ಮಾಡಿ ನಿಮಗೆ ಆಯಿತು ಅಂತಂದರೆ ಅದನ್ನು ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಪ್ರತಿಯೊಬ್ಬರು ಸರಿಯಾಗಿ ಓದ್ರಿ. ಯಾಕೆ ಟೈಮು ಹೋದಂಗೆ ಏನೂ ಗೊತ್ತಾಗಲ್ಲ, ಹೋಗ್ತಾ ಇರುತ್ತೆ ಟೈಮ್. ಬಟ್ ಲಾಸ್ಟಲ್ಲಿ ಎಕ್ಸಾಮ್ ಬಂದ ತಕ್ಷಣ ಒಮ್ಮಿಂದೊಮ್ಮೆ ಒಂದೇ ದಿನಕ್ಕೆ ಯಾರೂ ಪ್ರಿಪೇರ್ ಆಗಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಮೆಂಟಲ್ ಎಬಿಲಿಟಿ ಅನ್ನೋದೇನಿದೆ ಮೇನ್ ಆಗಿ ಸ್ಕೋರಿಂಗ್ ಸಬ್ಜೆಕ್ಟ್. ನೀವು ಒಂದ್ಸಲ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಡೈಲಿ ಒಂದು 10 to 15 ಅಥವಾ 20 ಕ್ವಶನ್ಸ್ ನೀವು ಮಾಡಿದ್ರಿ, 2 ಡೇಸಿಗೆ ಒಂದು 20 ಕ್ವಶನ್ಸ್ ಮಾಡಿದ್ರಿ ಅಂತಂದ್ರೂ ನಿಮ್ದು ಸ್ಪೀಡು ತುಂಬ ಇಂಪ್ರೂವ್ ಆಗ್ತದೆ. ಅದರಿಂದ ನೀವು ಡೈರೆಕ್ಟಾಗಿ ಸ್ಕೋರ್ ಮಾಡ್ಬೋದು. ಮೇನ್ ಈಗ ಹೆಂಗಂತಂದ್ರೆ ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಮುಗಿದೋಯ್ತು. ಜಾಸ್ತಿ ಹೊತ್ತು ಅದನ್ನು ರಿವಿಷನ್ ಮಾಡಬೇಕು ಅದು ಇದು ಅಂತ ಏನಿರಲ್ಲ. ಜಸ್ಟ್ ಅದನ್ನು ಯೂಸ್ ಮಾಡ್ತಾ ಹೋದ್ರೆ ಸಾಕು ಪ್ರಾಕ್ಟೀಸಲ್ಲಿ. ಅದ್ರ ಸಲುವಾಗಿ ಈ ಪ್ರಾಕ್ಟೀಸ್ ಕ್ಲಾಸಸ್ನ ನಡೆಸ್ತಿರೋದು. ಪ್ರತಿಯೊಬ್ಬರು ಈ ಪ್ರಾಕ್ಟೀಸ್ ಕ್ಲಾಸಸ್ ಸರಿಯಾಗಿ ಅಟೆಂಡ್ ಆಗ್ರಿ. ಮತ್ತು ಇದರದ್ದು ಪ್ರಾಕ್ಟೀಸ್ ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಬೇಕು ಅಂತಂದರೆ ಒಂಥರ ವಿಡಿಯೋನ ಪ್ಲೇ ಮಾಡಿ ಮೂವಿ ಥರ ನೋಡೋಕೆ ಹೋಗ್ಬೇಡ್ರಿ. ಮೆಂಟಲ್ ಎಬಿಲಿಟಿ ಕ್ಲಾಸ್ ಅಂದ್ರೆ ನಾವಾಗೆ ಪ್ರಾಕ್ಟೀಸ್ ಮಾಡಿದಾಗ ಅಷ್ಟೇ ಮೆಂಟಲ್ ಎಬಿಲಿಟಿ ಬರೋದು. ಉಳಿದಿದ್ದೆಲ್ಲ ಹೆಂಗಂತಂದರೆ ಅವ್ರು ಹೇಳ್ತಿರ್ತಾರೆ, ನಾವು ಕೇಳ್ತಿರ್ತೀವಿ, ಅದರಿಂದ ನಮಗೆ ಇನ್ಫಾರ್ಮೇಷನ್ ಈಸಿಯಾಗಿ ನೆನಪು ಕೊಡೋ ಚಾನ್ಸಸ್ ಇರುತ್ತೆ. ಬಟ್ ಮೆಂಟಲ್ ಎಬಿಲಿಟಿ ಅಂತ ಅಂದರೆ ನಮ್ಮ ಬ್ರೈನನ್ನು ನಾವು ಉಪಯೋಗಿಸ್ಬೇಕು. ಅವಾಗಷ್ಟೇ ಏನಾಗುತ್ತೆ, ಅದು ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಎಲ್ಲನೂ ನೀವು ಸಾಲ್ವ್ ಮಾಡ್ಬೇಕಂತಲ್ಲ, ಬಟ್ ಅಟ್ಲೀಸ್ಟ್ ಪ್ರಯತ್ನ ಪಡ್ರಿ. ನಿಮ್ಗೆ ಎಷ್ಟು ಐಡಿಯಾ ಇದೆ ಫಸ್ಟ್ ಪ್ರಯತ್ನ ಪಡ್ರಿ. ಸಾಲ್ವ್ ಆಯಿತು ಅಂದ್ರೆ ಮುಗಿದೋಯ್ತು. ಸಾಲ್ವ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಸೊಲ್ಯೂಷನ್ ಇದ್ದೇ ಇರ್ತದೆ. ಅದಕ್ಕೆ ಚೆನ್ನಾಗಿ ಓದ್ರಿ. ನಿಮಗೆ ಮತ್ತೆ ಯಾವುದೇ ಕ್ವಶನ್ಸ್ ನಿಮ್ಗೆ ಬೇಕಾಯಿತು ಅಥವಾ ಯಾವುದೇ ಕ್ವಶನ್ ಪೇಪರ್ನಲ್ಲಿರೋ ಕ್ವಶನ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅದಕ್ಕೊಂದು ಫೋಟೋನ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರಿ. ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ರಿ. ನಿಮ್ಮ ಕನಸಿನ ನೌಕರಿಗಳು ನಿಮಗೆ ಜಲ್ದಿ ಸಿಗಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.